ದ ಮೈಸೂರು ಕಫೆ ಇಟ್ ಈಸ್ ಸಿಚುಯೇಟೆಡ್. ಇದು ಬೇತಮಂಗಲದಲ್ಲಿ ಶುರುವಾಗಿದೆ, ಇದೀಗ ಶುರುವಾಗ್ತಾ ಇದೆ. ಇವತ್ತು ಶುರುವಾಗಿದ ತಕ್ಷಣ ಕಾಫಿ ಟೀ ಯಥೇಚ್ಛವಾಗಿ ಕುಡಿಯುತ್ತಿದ್ದಾರೆ ಜನ. ಬಹಳ ನೀಟಾಗಿದೆ, ನೋಡಲಿಕ್ಕೂ ಹೊಸ ಬಿಲ್ಡಿಂಗು, ಸುಂದರವಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಶೆಫ್ಸ್, ಕಾಫಿ ಮಾಡೋರು ಬಹಳ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಬಹಳ ಚೆನ್ನಾಗಿ ನಡೀತಾ ಇದೆ, ವ್ಯಾಪಾರ ಶುರುವಾಗಿದೆ. ಇದು ಬೇತಮಂಗಲ ಹೋಬಳಿ ಅಂತ ಹೇಳ್ತಾರೆ, ಕೋಲಾರ ಡಿಸ್ಟ್ರಿಕ್ಟ್ಗೆ ಇದೆ, ಕರ್ನಾಟಕ ಸ್ಟೇಟ್. ನೋಡಿ, ಮಾರ್ಕೆಟ್ ಏರಿಯಾ, ಅಂಬೇಡ್ಕರ್ ಸ್ಟ್ಯಾಚ್ಯೂ ನೀವು ನೋಡ್ಬೋದು. ಈಗ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಹೋಗುವಾಗ ಒಂದು ವಿಸಿಟ್ ಕೊಡಿ, ನಿಮಗೂ ಅದರ ಇಲ್ಲಿನ ತಿಂಡಿಗಳ ಅಡುಗೆಗಳ ಟೇಸ್ಟ್ನ ಅರಿವಾಗುತ್ತೆ. ఎంత టెన్షన్ లేదు ఓకేవా ಮೂರು ಸ್ಪೂನ್ ಕೊಡ್ತಾರೆ. ಟೀ ಮಾಡ್ತಾ ಇದ್ದಾರೆ. ಮಸಾಲ ಹಾಲು ಕೊಟ್ಟು ಮೊದಲೇ ಕೊಟ್ಟು ಅವನ್ನ ಬೂಸ್ಟ್ ಮಾಡಿದ್ದು ಕೊಟ್ಟು ಓಕೆವಾ ಲೈವ್ ಟೀ ಅದು. ಇದು ಫಿಲ್ಟರ್ ಕಾಫಿ ಇದೆ, ಫಿಲ್ಟರ್ ಹೊಸದಾಗಿ ಶುರುವಾಗಿದೆ. ಇನ್ನೊಂದು ಸಲ ನಿಮಗೆ ಒಮ್ಮೆ ಎಲ್ಲವನ್ನು ತೋರಿಸ್ತೇವೆ. ಎಲ್ಲವೂ ರೆಡಿ ಮಾಡ್ತಿದ್ದಾರೆ. ನಿನ್ನೆ ಒಂದು ಸಲ ಅಡುಗೆ ಮಾಡಿ ರುಚಿಯನ್ನು ತೋರಿಸಿದ್ದಾರೆ, ಬಹಳ ರುಚಿಯಾಗಿತ್ತು. ಇದು ಕಿಚನ್. ಪೂಜೆಯನ್ನು ಮಾಡ್ತಿದ್ದಾರೆ. ಮೊನ್ನೆ ಒಂದು ಒಳ್ಳೆಯ ದಿನ ಅಂತ ಪೂಜೆಯನ್ನು ಮಾಡಿ ಶುರು ಮಾಡಿದರು. ಈಗ ನಿಯಮವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಾಫಿ ಟೀ ಎಲ್ಲ ಕಸ್ಟಮರ್ಸ್ ಆಸ್ವಾದಿಸುತ್ತಿದ್ದಾರೆ. ನಾನು ನೋಡಿದೆ, ಬಹಳ ಟೇಸ್ಟಿಯಾಗಿದೆ. ನೀವು ಬನ್ನಿ, ತಿರುಪತಿಗೆ ಹೋಗುವ ಮಾರ್ಗದಲ್ಲಿ ಈ ಕಡೆ ಬಂದರೆ, ಮುಳಬಾಗಲ್ ಕಡೆ ಹೋಗಬೇಕಾಗಿ ಬಂದರೆ ಈ ಕಡೆ ಬರ್ಬೋದು. ಬೇತಮಂಗಲ ಬನ್ನಿ. ವಿಷಯ ತೆಗೆದಕ್ಕಾಗಿ ಅಪ್ರದಕ್ಷಿಣವಾಗಿ ಬೂದುಗುಂಬಳಕಾಯಿ ತೆಗೀತಿದ್ದಾರೆ. ಇವಾಗ ಅದನ್ನು ನೋಡಿದ್ದಾರೆ. ನಾ ಹೇಳಿದಾಗೆ ದಿ ಮೈಸೂರು ಕಫೆ ಈಗ ತಾನೇ ಶುರುವಾಗಿದೆ. ಬೆಳಗಿನಿಂದ ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಫಿನ್ಸ್ ಕೊಡ್ತಾ ಇದ್ದಾರೆ. ಊಟ ಸ್ಟಾರ್ಟ್ ಆಗಿದೆ, ನಾಳೆಯಿಂದ ಇನ್ನಷ್ಟು ಕೊಡ್ತಾರೆ. ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇದ್ದಾರೆ. ಎಲ್ಲರೂ ಬಂದು ವಿಸಿಟ್ ಮಾಡಿ ಆನ್ ದಿ ವೇ ಟು
ತಿರುಪತಿ ಇದೆ, ತಿರುಪತಿ, ವಿಕೋಟ ಇತ್ಯಾದಿ ಸ್ಥಳಗಳಿಗೆ ಹೋಗೋರು ನಿಮಗೆ ಒಳ್ಳೆ ನೀಟಾಗಿ ಸಿಗುತ್ತೆ ಆಹಾರ, ಆಯಿತಾ. ಇದು ಜೆ ಸರಸ್ವತಿ ಬ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಮೈಸೂರು ಕೆಫೆ, ದ ಮೈಸೂರು ಕೆಫೆ ಈಗ ತಾನೇ ಶುರುವಾಗಿದೆ. ಬಹಳ ನೀಟಾಗಿರಬೇಕು, ಜನರಿಗೆ ಉದ್ಯೋಗಾವಕಾಶವೂ ದೊರೆಯಬೇಕು, ಒಳ್ಳೆಯ ಆಹಾರವು ರುಚಿಯಾದ ಆಹಾರ ದೊರೆಯಬೇಕು ಎಂಬ ಧ್ಯೇಯವನ್ನು ಇಟ್ಟುಕೊಂಡು MTech ಮಾಡಿರುವ ಒಬ್ಬ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಯುವಕ ಶುರು ಮಾಡಿರುವುದು. ಆತನ ಧ್ಯೇಯಗಳು ಬಹಳ ಚೆನ್ನಾಗಿವೆ. ನೀವು ಒಮ್ಮೆ ಭೇಟಿ ಕೊಡಿ. ರುಚಿಗೆ ಅತಿ ಫೇಮಸ್ಸು. ನಿಮಗೆ ನಾನು ತೋರಿಸಿದ್ದೀನಲ್ಲ, ದ ಮೈಸೂರು ಕೆಫೆ. ಇದರ ಲೊಕೇಶನ್ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತೊಮ್ಮೆ ತಿಳಿಸ್ತೀನಿ. ಬೇತಮಂಗಲದಲ್ಲಿ ಲೊಕೇಟ್ ಆಗಿದೆ. ಇದು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಅವರಿಗೆ ಬೇಕಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹುಡುಗ ತುಂಬ ಪ್ರತಿಭಾಶಾಲಿ. ಆದ್ದರಿಂದ ಇದನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡು, ಮತ್ತು ಜನರಿಗೆ ಉತ್ತಮ ಆಹಾರ ಮತ್ತು ಉದ್ಯೋಗಾವಕಾಶ ಇವೆಲ್ಲ ಸಿಗಬೇಕು ಅಂತ ಆತನ ಯೋಜನೆ. ದಯವಿಟ್ಟು ನೀವು ಎಲ್ಲ ಬಂದು ನೋಡಿ ಮತ್ತು ಆಹಾರವನ್ನು ಸೇವಿಸಿ. ನಿಮಗೂ ಗೊತ್ತಾಗುತ್ತೆ ಇದು ಒಳ್ಳೆಯ, ಆ ಏರಿಯಾದಲ್ಲೇ ಒಂದು ಒಳ್ಳೆಯ ಹೋಟೆಲ್ ಅಂತ.